ಮಾಡು ಅಂದಾರಂದಾಗ ಅಂದ್ರ ಗುರುವ ಹ್ಯಾಂಗಾಗಿರತಾನಂಬುದು ಹಾಡುನು ಸಬದಾಗ ಆ ಗರಗರ ಮಡಿವಾಳೇಶ್ವರದು ಚರಿತ್ರೆ ಆವಾಗ ಯಾಕ ಅಂದ್ರ ಕೇಳೋ ಅನೇಕ ಮಂದಿ ಮಹಾತ್ಮರು ಕಡಕೋಳ ಮಡಿವಾಳ ಸೈತೆ ಆದ್ರು ಆವಾಗ ಕಡಕೋಳ ಮಡಿವಾಳ ಕಾಲದಲ್ಲಿ ನಾಗನಾಳದ ದೇಸಾಯ ಇದ್ದ ಹೌದು ಈ ದೇಸಾಯ ವಾಸ ಮಾಡಿದ ಹರಕ ಚಪ್ಪರದ ಒಳಗ ಹೌದು ಇವನಿಗೆ ಹೀನವಾದ ಬಡತಾನ ಕಾಡ್ತಿತ್ತು ಆವಾಗ ಈ ಕಡಕೊಳ ಮಡಿವಾಳ ಬಂದ ನಾಗನಾಳೂರೀಗ ನಾಗನಾಳ ಊರಿಗೆ ಬಂದ್ರು ಕಡಕೋಳ ಮಡಿವಾಳಪ್ಪ ನಾಗನಾಳ ದೇಸಾಯ ಬಿದ್ದ ಗುರುವಿನ ಪಾದೀಗ ಗುರುವಿನ ಪಾದಕ ಬಿದ್ದ ಮನೆಗೆ ನೀವು ಬರ್ರಿ ಅಂದ ಹೌದು ಇವನಿಗೆ ಹೀನವಾದ ಬಡತನ ಎಂತದಿತ್ತು ಮನಿಯಾಗ ಹೌದು ಊಟಗ ಗತಿಯ ಇಲ್ಲದೆ ಜೀವನ ಇವ ನಡೆಸಿದ ಮನಿಯಾಗ ಇವಾಗ ದಕ್ಷಿಣ ಕೊಡಕ ಸದ್ಯಕ್ಕೆ ರೊಕ್ಕ ಇಲ್ಲ ಮನಿಯಾಗ ಕಡಕೋಳ ಮಡೆ ಒಳಗ ತಿಳಿದು ಬಂತು ತ್ರಾಸನಲ್ಲಿ ಅದಾನ ಇವ ಉದ್ಧಾರ ಮಾಡಬೇಕು ಅಂತ ಬಂದ ಅಲ್ಲೀಗ ಗುರುವಿಗೆ ಕರೆದುಕೊಂಡು ಮನೆಗೆ ತಂದ ನೋಡು ಹೌದು ಕಂಬಳಿ ಹಾಸಿ ನೀರ ತುಂಬಿ ಕೊಟ್ಟ ಗುರುವಿನ ಎದರೀಗ ಹೌದು ಆ ನೀರು ಕುಡಿದು ಇದ್ದ ಪ್ರಸಾದ ಮಾಡಿದರಾವಾಗ ನೀರ ಕುಡಿದು ಚರಿಗೆ ತಳಗ ಇಡುವಾಗ ಕೇಳ್ತಾರ ಆವಾಗ ಮಡಿವಾಳೇಶ್ವರರಿಗೆ ನಾಗನಾಳ ದೇಸಾಯ ಅಂದ ನನ್ನ ಬಡತನ ಯಾವಾಗ ಬೈಲ ಆಗ್ತದ ಜಗದಾಗ ಅದಕ್ಕೆ ಹೆಂಗೈತೆ ಅಂದ್ರ ಈ ನಾಗನಾಳ ದೇಸಾಯರ ಕಾಲಕ್ಕೆ ಕಡಕೋಳ ಮಡಿವಾಳಪ್ಪನವ್ರು ಅಂತಿದ್ರು ಈ ಕಡಕೋಳ ಮಡಿವಾಳಪ್ಪನವರು ನಾಗನಾಳ ಗ್ರಾಮಕ್ಕೆ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ದ ಗುರುಗಳ ನಮ್ಮ ಮನೆ ಒಳಗೆ ಪಾದ ಹಾಕಿ ಬರಾಕತ್ತರ ನಡ್ರಿ ನೀವು ಅಂತ ಆವಾಗ ಏನು ಮಾಡಿದ್ರು ಕಡಕೋಳ ಮಡಿವಾಳಪ್ಪನವರು ಅವ್ರಿಗೆ ಗೊತ್ತಾಯ್ತು ಇವನಿಗೆ ದಕ್ಷಿಣ ಕೊಡಕ್ಕೆ ರೊಕ್ಕಿಲ್ಲ ಅಂತ ಹೌದು ಆಯ್ತು ನಡಿಯಪ್ಪ ಅಂತ ಹೇಳಿ ಬಂದ್ಬಿಟ್ರು ಅವ್ರು ಇವು ನಮ್ಮನು ಈಗಿನೂ ಬೇರೆ ಇವ್ರು ಹೆಂಗದಾರ್ರಿ ಮಾಸ್ತರ್ ಈಗಿನವರು ಇವು 1,001 ರೂಪಾಯಿ ಕೊಟ್ರೆ ಕಾಲು ಇಡ್ತಾವ ಮನ್ಯಾಗ ಇರ್ಲಿಕ್ಕಿಲ್ಲ ಅವನ ಬಲ್ಲ ಕೊಡಕ್ಕೆ ಇಲ್ಲ ಹೌದು ಇವನ ಬಲ್ಲಿ ದಕ್ಷಿಣ ಕೊಡಕ್ಕೆ ಸದಕ್ಕೆ ರೊಕ್ಕಿದ್ದಿಲ್ಲ ಆಯ್ತು ನಡಿಯಪ್ಪ ನಾನು ಬರ್ತೀನಿ ಅಂತ ಹೇಳಿ ಬಂದ ಕಂಬಳಿ ಹಾಸ್ದ ನೀರು ತೆರಗಿ ತುಂಬಿಟ್ಟ ಇದ್ದದ್ದ ತಂಗಳ ತುಕಡಿ ಪ್ರಸಾದ ಕೊಟ್ಟ ಊಟ ಮಾಡಿ ನೀರು ಕುಡಿದು ಚರಿಗೆ ತಳಗಿಡುವಂಥ ಸಮಯದೊಳಗೆ ನಾಗನಾಳ ದೇಸಾಯರು ಕೇಳ್ತಾರೆ ಏನು ಕೇಳ್ತಾರ್ರಿ ಮಾಸ್ತರ ಏನ್ರಿ ಗುರುಗಳ ಹೀನವಾದಂತಹ ಬಡತನ ಬೆನ್ನತ್ತಿ ಬಿಟ್ಟೈತ್ರಿ ನನ್ನ ಬಡತನ ಯಾವಾಗ ಬಯಲಾಗ್ತೈತ್ರಿ ಅಂತ ಹೌದು ಆವಾಗ ಕಡಕೋಳ ಮಡಿವಾಳಪ್ಪನವ್ರು ಏನಂದ್ರು ಏನಂತಾರ್ರಿ ಈಗ ಇಟ್ಟಿದ್ದಲ್ಲೋ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು ಹೌದು ಇದು ಹಿಂಗೆ ಇಟ್ಕೊಂಡು ಹೋಗು 25 ಹಳ್ಳಿಗೆ ನೀ ಶ್ರೀಮಂತ ಆಗ್ತಿ ಅಂತ ಹೇಳ್ಬಿಟ್ರು ಹೌದು ಅದಕ್ಕೆ ಹೇಳ್ತಾರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ ಹೌದಲ್ರಿ ನಿನಗೆ ಭಗವಂತ ಕೊಟ್ಟಾನಂದ್ರೆ ದೇವರ ಹೆಸರ ಮೇಲೆ ದಾನ ಧರ್ಮ ಮಾಡ ಮತ್ತೆ ನೀ ಮಾಡೋದು ಕಲೀಲಿಕ್ಕೆ ಅಂದ್ರೆ ಮತ್ತೆ ಭಿಕ್ಷೆ ಬೇಡ ಮಾಡೋದು ನನ್ನ ಕೈ ಒಳಗದ ಅಂತ ಹೇಳ್ತಾನೆ ಹೌದು ಅದಕ್ಕೆ ಮುಂದೆ ಆಶೀರ್ವಾದ ಮಾಡ್ದ ಅಲ್ರಿ ನಾನು 25 ಹಳ್ಳಿಗೆ ಶ್ರೀಮಂತ ಆಗ್ತೀನಿ ರೀ ಅಂದ ಆಗ್ತಿ ಆದ್ರೆ ಈಗ ಐತಲ್ಲ ಮನಸ್ಸು ಹಿಂಗೆ ಇರ್ಬೇಕ ಹೌದು ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು ಇದು ಸದೋಕಾಲ ಇರ್ಬೇಕ ಹೌದಲ್ರಿ ಅಂದ್ರೆ ನೀ ಶ್ರೀಮಂತ ಆಗಿರ್ತಿ ಹೌದು ನಿನಗೆ ಶ್ರೀಮಂತಿಗೆ ಬಂದಾಗ ನಾ ಬರ್ತೀನಿ ಹೌದು ಬಂದ ಕೂಡಲೇ ಒಳಗೆ ಬರ್ರಿ ಗುರುಗಳ ಅಂತ ಕರೆದ್ರೆ ಸಾಕು ಹೌದು ಅವಾಗ ಏನಂತಲ್ರಿ ನಾಗನಾಳ ದೇಸಾಯಿ
ಅವ ಅಂದ ಇಂಥ ಒಂದು ಉಪವಾಸ 2 ಉಪವಾಸ ಸಾಯಾಗ ನಾನು ಹುಡುಕಾಡಿ ಕರ್ಕೊಂಬಂದಿನಿ ಗುರುಗಳ. ನಾನು ಶ್ರೀಮಂತ ಆದೆ ಅಂದ್ರೆ ನನ್ನ ಮನ್ಯಾಗ ಇರಾಕತ್ರಿ ನೀವು ಬಂದಂತ. ಬಡತಂದಾಗ ಅಂತ ಹಂಗ ಬಡವದಾನೀಗ. ಹೌದಲ್ರಿ ಮಾಸ್ತರ. ಆವಾಗ ಇವರು ಕಡ್ಕೊಳ್ಳೋ ಮಳಾಳಪ್ಪನವ್ರು ಅಂದ್ರು, ಹೌದು ತಮ್ಮ ಸ್ತ್ರೀತನ ಬರುವಂತ ಸಮಯದೊಳಗೆ ಅವಗುಣಗಳನ್ನು ಕರ್ಕೊಂಡು ಒಳಗೆ ಬರ್ತದ. ಹೌದು ಹೌದು. ಮುಂದೇನು ಅನ್ಕೋತ ಬಂದಿರ್ತದ. ನನಗ ಮನ್ಯಾಗ ಇಟ್ಕೊಳ್ಳೋದು ಬೇಡ, ಬರೇ ಒಳಗೆ ಬರ್ರಿ ಗುರುಗೋಳ ಅಂತ ಕೂನ್ ಹಿಡಿದ್ರೆ ಸಾಕನಿ. ಹೌದು ಹೌದಲ್ರಿ. ಅಂತ ಶ್ರೀಮಂತಿಗೆ ಬರ್ತದ್ರೆ ನನಗಂದ. ಹೌದು ಹೌದು. ಅಂತದ ಬರೋದಾದ ಮುಂದೆ ಮತ್ತೆ ನನಗೆ ಕೂನ ಹಿಡಿದು ಒಳಗೆ ಕರೆದಿ ನೀನು ಐಶ್ವರ್ಯ ಸಂಪತ್ತು ಸರಿಯಾಗಿರ್ತದ. ಹೌದು. ಮತ್ತೆ ನನ್ನ ಕರೀಲಿಲ್ಲ ಅಂದ್ರೆ ಮತ್ತೆ ಮುಂದೆ ಏನಾಗ್ತದ ಅಮ್ಮ ಅಂತಾನೆ ಸಾಕ್ಷಿ ಅದಕ್ಕೆ. ಹೌದು ಹೌದಲ್ರಿ. ಮುಂದೆ ಕೆಲವೊಂದ ವರ್ಷ ಹೋಯ್ತು, ಶ್ರೀಮಂತಿಗೆ ಇವನಿಗೆ ಬಂತು. ಹೌದು ಹೌದು. ಇವ ಕಡ್ಕೊಳ ಮಾಡ್ಯಾಳಗ ನೆನಪ ಹಾರದ ಶ್ರೀಮಂತಿಗೆ ಒಳಗ. ಹೌದು. ಇವ ಏನ ಗುರುವಿಗೆ ನೆನೆಸಲಿಲ್ಲ ತಮ್ಮ ಮಾಡುವುದು ಹೆಂಗ. ಇವ ಗುರುನೇಯ ನೆನೆಸ್ದ ನೋಡು ಕೇಳು ಸೌಕಾರಗ. ಹಿಂದಕ ಒಂದು ಮಾತು ಹೇಳಿದ್ಯಾ ನಾಗನಾಳ ದೇಸಾಯರಿಗೆ, ಬಡವದನ ಶ್ರೀಮಂತದಾನ ನೋಡ್ಬೇಕವನೀಗ. ಬಂದು ಇವ ನೋಡುದ್ರೊಳಗ ರಾಜ್ಯವಾಡ ಆಗಿತ್ತುವಾಗ. ಹೌದು ಹೌದು. ತಮ್ಮ 2 ಆಳ ಮನುಷ್ಯರಿಗಿಟ್ಟ ಬಾಗಲ ಕಾಯು ಸಲವಾಗ. ಹೌದು ಹೌದು. ಯಾರಿಗೆ ಒಳಗ ಬಿಡುವ ಅಂತನ ಅವರಿಗೆ ಬಿಡಬೇಕಾವಾಗ. ನಾನು ಹೇಳಾರ್ದೆ ಯಾರಿಗೆ ಒಳಗ ಬಿಡಬಾರ್ದು ಆವಾಗ. ಹೆಚ್ಚಿನ ಗುದುಮುರಿಗೆ ಬತ್ತು ಇದು ಒಳೆ ತಿಪ್ಪಲ ಎಂದು ಆಳ ಮನುಷ್ಯ ಬಾಗಲ ತಮ್ಮ ಕಾಯ್ತಿದ್ದ ಆವಾಗ. ಮಂದಿ ಕೇಳೋ ಆಳ ಮನುಷ್ಯ ಮಹಾತ್ಮರಿಗೆ ಒಳಗ ಬಿಡಲೇ ಇಲ್ಲ. ಹೌದು ಹೌದು. ನಮ್ಮ ರಾಜರು ಬಿಡುವ ಅಂದ್ರೆ ನಿನಗ ಬಿಡುತ್ತೀನಿ ಒಳಗ. ಆಗ ಕಡಕೊಳ ಮಡಿವಾಳ ಹೇಳ್ತಾನ ಆಳ ಮನುಷ್ಯನೀಗ, ನಿಮ್ಮ ರಾಜ ಮೊದಲ ಪೋತರಾಜ ಇದ್ದ ಗುರುತಿಲ್ಲೋ ನಿನಗ. ರಾಜ ಆಗತಿ ಅಂದಿದ್ಯಾ ರಾಜ ಆಗ್ಯಾನ ಅವ, ಕಡ್ಕೊಳ ಮಡಿವಾಳ ಬಂದಾನಂತ ಹೇಳುವವನೀಗ. ಮುಂದೆ ಆಳ ಮನುಷ್ಯ ಹೋಗಿ ಹೇಳ್ತಾನ ದೇಸಾಯರಿಗೆ, ಹೌದು ಹೌದು. ಅಲ್ರಿ ಕಡ್ಕೊಳ ಮಡಿಯಾಳ ಬಂದಾನ ಒಳಗ ಬಿಡಲೇನವನೀಗ. ಈ ದೇಸಾಯರು ಇದ್ದಿದ್ದಿಲ್ಲ ಈ ಲೋಕದ ಒಳಗ, ಅಲ್ಲೋ ಅವಂದೇನ ಕೆಲಸ ಐತಿ ನನ್ನ ಮನಿಯಾಗ. ನಂದೇ ನ್ಯಾಯ ನಡೆದೈತಿ 25 ಹಳ್ಳಿ ಜನ, ಸಾಧುಂದೇನ ಕೆಲಸ ಐತಿ ಬಿಡಿಬ್ಯಾಡವನೀಗ. ಸಾಧುಂದೇನು ಕೆಲಸ ಐತಿ ಒಳಗ ಬಿಡಬ್ಯಾಡ ಅಂದ. ಹೌದು ಹೌದು. ಈ ಶಬ್ದ ಹೋಗಿ ಬಿತ್ತು ನೋಡು ಮಡಿವಾಳ ಕಿವಿಯಾಗ. ಹೌದು. ನಮ್ಮ ಮೊದಲಿನ ದೇಶ ಯಾದಾನ ಅಂತ ಬಂದಿನಿಲ್ಲೀಗ, ಈ ಜನ್ಮಕ್ಕ ಭಾಳ ಖಜಿಲ ಆಯ್ತಪ್ಪ ನನಗ. ಅಲ್ಲೇ ಅಂಗಳದಾಗೆ ನಿತ್ತ ಕೆಲವೊಂದ ನ್ಯಾಯ ಮುಗುದು, ಕೆಲವೊಂದ ಹಂಗೆ ಹೋದು ನೋಡು ಆವಾಗ. ಹಂಗೆ ಕೆಲವೊಂದ
ಸಮಯವಾಯಿತು. ಹೌದು ಇವ ಊಟ ಮಾಡಿಕೊಂಡು ಹೊರಗ ಬಂದ ಅಂಗಳದ ಹೊರಗ. ಹೌದು ಹೌದು ಬರುವುದರೊಳಗ ಮಡಿವಾಳ ನಿಂತಿದ್ದ ಅಂಗಳದ ಒಳಗ. ನೋಡಾರ್ದಂಗ ಯಾವಾಗ ಬಂದ್ರಿ ಗುರುವೇ ಆವಾಗ. ನೋಡಲಾರದಂಗ ಯಾವಾಗ ಬಂದ್ರಿ ಗುರುಗಳೇ ಅಂದ. ನೀ ನ್ಯಾಯ ಮಾಡಾಗೆ ಬಂದಿನಪ್ಪ ಈಗ. ನೀವು ನ್ಯಾಯ ಮಾಡುವಾಗ ನಾನು ಬಂದೀನಿ ಇಲ್ಲಿ. ನೀವು ಹಿಂದಕ ತಂಗಳಿ ತುಕಡಿ ತಿನ್ನಾಗ ನೆನಪಿತ್ತು ನಿನಗ. ಈಗ 25 ಹಳ್ಳಿಗೆ ನೀನು ಸೌಕಾರ ಅಂದಾಗ ನಮ್ಮಂತ ಸಾಧುರು ಕಾಣುವುದಿಲ್ಲ ನಿನಗ ಕಣ್ಣಾಗ. ಕಡಕೊಳ ಮಡಿವಾಳಂತಾನ ನಾನೇ ಶ್ರೀಮಂತಂತ ಮಗನೇ. ಗರ್ವ ತುಂಬೈತಿ ನಿನ್ನ ಮನಿಯಾಗ. ನಾನೇ ಶ್ರೀಮಂತ ನನ್ನ ಮುಂದ ಯಾರು ಅಂತ. ನೀನು ಯಾವಾಗ ಬಂದ್ರು ಕೂನ ಹಿಡಿತೀನಿ ಅಂದಿದ್ದಿ ನನಗ. ಹೌದು ಎಂದ ನಂಬಿ ಅಪನಂಬಿಗಿ ಮಗನೇ ಮಾಡಿದಿ ಅಂದಾಗ ನಿನ್ನ ಮನೆಗ ಹಂದಿ ಉಳ್ಳಾಡತಾವು ಹೋಗೋ ಜಗದಾಗ. ಇಂದಿನವರೆಗೆ ಹಂದಿ ಉಳ್ಳಾಡತಾವು ತಮ್ಮ. ಮಹಾತ್ಮರು ಶಾಪ ತಮ್ಮ ಇರತಾದ ಹಿಂಗ. ಈ ಮಹಾತ್ಮರ ಇಲ್ಲಿಗೆ ಬಂತು ನವಲಗುಂದ ನಾಗಲಿಂಗ. ಇವರು ಕಲಬುರಗಿ ಜಿಲ್ಲಾ ಕಮಲಾಪುರಕ್ಕೆ ಹೋಗಿದರಾವಾಗ. ಗುರು ಉದ್ಧಾರ ಮಾಡಾಕು ಇರ್ತಾನ, ನಾಶ ಮಾಡ್ಲಾಕು ಇರ್ತಾನ. ಹೌದು ಹೌದು ಈ ಕಡಕೋಳ ಮಳಾಳಪ್ಪನವ್ರು ಏನಂದ್ರು, ಹಿಂದಕ್ಕೆ ತಂಗಳು ತುಗಡಿ ತಿನ್ನಾಗ ನನಗೆ ಕರ್ಕೊಂಡು ತಂದು ಮನ್ಯಾಗ ಕುಂದ್ರಿಸಿ ಯಾವಾಗ ಬಂದರು ಕೋನ ಹಿಡಿತೀನಿ ಅಂತ ಹೇಳಿದಿ. ಈಗಿದ್ರೆ ನನಗೆ ಅಲ್ಲೇ ನಿಂದಿಸಿದಿ. ಇದು 25 ಹಳ್ಳಿಗೆ ನ್ಯಾಯ, 25 ಹಳ್ಳಿಗೆ ಶ್ರೀಮಂತ. ನಿನ್ನಲ್ಲಿ ಗರು ತುಂಬಿಕೊಂಡ ಮಗನೇ ನಿನ್ನ ಮನೆ ಒಳಗೆ ಹಂದು ಬಿಳಾಡ್ತಾ ಹೋಗುತ್ತೆ ಶಾಪ್ ಕೊಟ್ಟು. ಹೌದು ಇವತ್ತಿನ ಮಿತಿಗೆ ಹಂದು ಬಿಳಾಡ್ದಾಗ ಹೋಕ್ಕವು. ಯಾಕಂದ್ರೆ ಇಂತಿಂಥವು ಮಹಾತ್ಮರು ಶಬ್ದಗಳನ್ನು ಕಿವಿ ಒಳಗೆ ಇರಬೇಕು. ಮನುಷ್ಯ ಬಡು ಇದ್ದಾಗ ಹೆಂಗಿರ್ತೈತಿ, ಶ್ರೀಮಂತ ಇದ್ದಾಗ ಹೆಂಗಿರ್ತೈತಿ ಅನ್ನುವಂಥದ್ದು ಭಾವನೆಗಳನ್ನು ಬದಲಿ ಆಗ್ತದೆ. ಅವ ಬಂದರೂ ಕೂನ ಹಿಡಿತೀನಿ ಮನ್ಯಾಗ ಇರಾಕತ್ತೆ, ನಾವು ಮನೆ ಒಳಗೆ ಕರಿಲಾಕ ತಯಾರಿಲ್ಲ. ಹಂಗೆ ಮಾಡ್ತದೆ. ಶ್ರೀಮಂತಿಗೆ ಬಸ್ ಸ್ಟ್ಯಾಂಡ್ದಾಗ ನೋಡಿದ್ರು ಸುದಕ್ಕೆ ಯಾವಾಗ ಬಂದೈತೆ ಕೇಳ್ಕೊ ತಿರುಗಾಡ್ತದೆ. ಅದಕ್ಕೆ ಮುಂದೆ ಯಾವ ಪ್ರಕಾರವಾಗಿ ಇದು ಬರ್ತದೆ ತಾವು ಶಾಂತತೆಯಿಂದ ಕೂತ್ಕೆ. ಇನ್ನೊಂದು ಕೊನೆ